ಸೊ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಸುಮಾ ಮೇಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಶೇಷ ಏನಂತ ಹೇಳಿದ್ರೆ, ಇನ್ನೇನು ಶ್ರಾವಣ ಮಾಸ ಬಂತು, ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರದಲ್ಲಿದೆ. ಸೊ ಆದ್ದರಿಂದ ನಾನು ಪ್ರತಿ ವರ್ಷ ಈ ಒಂದು ಲಕ್ಷ್ಮಿಯ ಒಂದು ಮೂರ್ತಿನ ನಾನು ಯಾವಾಗಲೂ ಕಳ್ಸೋಕ್ಕಿಡ್ತೀನಿ. ಸೊ ಅದನ್ನು ಪ್ರತಿ ವರ್ಷ ಇನ್ನೇನು ಹತ್ರ ಬರ್ತಿದೆ ಅಂದಾಗ ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ಬಿಂದಿ ಆಗಿರ್ಬೋದು, ಇದೆಲ್ಲ ನಾನೇ ಕೂಡ ಮಾಡಿರೋವಂಥದ್ದು. ಸೊ ಇದನ್ನೆಲ್ಲ ಇನ್ನೊಂದು ಸರಿ ನೀಟಾಗೆ ಡೆಕೋರ್ ಮಾಡೋಣ ಅಂಥೇಳಿ ತೆಗ್ದೆ. ಸೊ ಬನ್ನಿ ಆಗಿದ್ದರೆ ಇದನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ. ಸೊ ಇದು ಲೈನರು. ಈ ಲೈನರಿಂದ ಈಗ ಐಬ್ರೋನ ಡ್ರಾ ಮಾಡ್ತಾಯಿದ್ದೀನಿ ನೀಟಾಗೆ. ಸೊ ಹೋದ ವರ್ಷವೂ ಕೂಡ ಇದೇ ರೀತಿಯಾಗಿ ಮಾಡಿದ್ದೆ. ಸೊ ಅದೆಲ್ಲ ಇವಾಗ ಹೋಗಿದೆ. ಸೊ ಹೊಸ ಲೈನರ್ ಇದು, ಯಾವುದೇ ಕಾರಣಕ್ಕೂ ದೇವರಿಗೆ ಅಂತಲೇ ತಂದು ಇಟ್ಕೊಂಡಿರ್ತೀನಿ. ನೀಟಾಗಿ ಲೈನ್ ನೋಡಿಕೊಂಡು ಈ ರೀತಿಯಾಗಿ ಡ್ರಾ ಮಾಡಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಡಿಸೈನ್ ಮಾಡೋದ್ರಿಂದ. ಸೊ ಯಾವ ರೀತಿ ನಾನು ಡೆಕೋರೇಷನ್ ರೆಡಿ ಮಾಡ್ಕೊತೀನಿ ಅಂತಲೂ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇದೇ ರೀತಿ ಲೈನ್ ಕ್ರಿಯೇಟ್ ಮಾಡ್ಕೋಬೇಕು. ಐಬ್ರೋ ಹೇಗಿರುತ್ತಲ್ವ ಅದೇ ರೀತಿಯಾಗಿ ಲೈನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇವಾಗ ಕಣ್ಣಿಗೆ ಕಾಜಲ್ನ ಹಚ್ಚಬೇಕು. ಒಂದೇ ಲೈನ್ ಬರಲಿ, ಒಂದೇ ಲೈನ್, ಮತ್ತು ಮೇಲ್ಗಡೆ ಲೈನರ್. ಇದು ಈ ಕಡೆನೂ ಕೂಡ ಅಷ್ಟೇ. ಕೆಳಗಡೆನೂ ಸೊ ಒಂದೇ ಲೈನ್ ಬರಬೇಕು. ಇದು ವಾಟರ್ ಪ್ರೂಫ್ ಲೈನರ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಷ್ಟು ಈಸಿಯಾಗಿ. ಸೊ ನೋಡಿದ್ರಲ್ವ. ಸೊ ಏನಾದರೂ ಈಗ ಔಟ್ಲೈನ್ ಏನಾದರೂ ಬಂತು ಅಂದರೆ ಒಂದೇ ಒಂದು ಟಿಪ್ಸು, ಇದು ಸ್ವಲ್ಪ ಡ್ರೈ ಆಗಲಿ. ಡ್ರೈ ಆದ ನಂತರ ಈ ರೀತಿಯಾಗಿ ಲೈನ್ ಔಟ್ ಆಗಿದ್ದರೆ ಇದನ್ನು ಒಂದು ಏರ್ ಬಡ್ಸಿಂದ ನೀಟಾಗಿ ತೆಕ್ಕೊಂಬಿಡಿ. ಸೊ ಇದು ವಾಟರ್ ಪ್ರೂಫ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಹೋಗೋದಿಲ್ಲ. ತುಂಬ ಹೊತ್ತುಬಿಟ್ಟು ತೆಗಿಬೇಕು ಈ ರೀತಿಯಾಗಿ. ನೋಡಿದ್ರಲ್ವ. ಸೊ ಇವಾಗ ನಾವು ಕಣ್ಣಿಗೆ ಸ್ಟಿಕ್ಕರ್ ಬರುತ್ತಲ್ವ, ಚಿಕ್ಕ ಚಿಕ್ಕದಾಗಿ ಆ ಸ್ಟಿಕ್ಕರ್ನ ಇಡಬೇಕು. ಈ ಕಣ್ಣುಗಳ ಮಧ್ಯೆ ಕರೆಕ್ಟಾಗಿ ಸೆಂಟರ್ ನೋಡಿಕೊಂಡು ಈ ರೀತಿಯಾಗಿ ಚಿಕ್ಕ ಸ್ಟಿಕ್ಕರ್ ಬರುತ್ತಲ್ವ ಅದನ್ನು ಇಡಬೇಕು. ನೆಕ್ಸ್ಟ್ ಈ ಕಡೆಯೂ ಅಷ್ಟೇ. ನೋಡಿ ಇವಾಗ ಎಷ್ಟು ಚೆಂದ ಕಾಣ್ತಾ ಇದೆ ಅಂಥೇಳಿ. ಸೊ ಲಿಪ್ಪಿಗೆ ನಾನು ಹೋದ ಸೇರಿ ಇಟ್ಟಿದ್ದೆ ಕಲರು ಏನೂ ಆಗಿಲ್ಲ. ಅದಕ್ಕೆ ಸ್ವಲ್ಪ ಶೈನಿಂಗ್ ಕೊಡೋದಕ್ಕೋಸ್ಕರ ಮತ್ತೊಂದು ಕೋಟಿಂಗ್ ನಾನು ಡ್ರಾ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಡ್ರಾ ಮಾಡಬೇಕು. ಈ ಲಿಪ್ಪಿಗೆ ಪಿಂಕು ಇಲ್ಲ ರೆಡ್ ಕಲರು ತುಂಬ ಬ್ರೈಟಾಗಿ ಕಾಣುತ್ತೆ. ನೋಡಿದ್ರಲ್ವ, ಇನ್ನೂ ಚೆಂದ ಕಾಣುತ್ತೆ. ಸೊ ಇವಾಗ ಏನು ಮಾಡಬೇಕು, ಇಲ್ಲಿ ಒಂದು ಸ್ಟಿಕ್ಕರು ಹೋಗಿದೆ. ಸೊ ಇದನ್ನು ಕೂಡ ನಾನು ಸ್ಟಿಕ್ ಮಾಡ್ತೀನಿ. ಒಂದು ಡಬಲ್ ಸೈಡ್ ಗಮ್ ಟೇಪ್ ಬೇಕಾಗುತ್ತೆ. ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ. ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಇನ್ನೂ ಒಂದು ಸ್ವಲ್ಪ ಚಿಕ್ಕದಾಗಿ.
ಸೊ ಡಬಲ್ ಸೈಡ್ ಗಮ್ ಟೇಪ್ ಆದರೂ ಹಾಕ್ಬೋದು, ಇಲ್ಲ ಫೆವಿಕ್ವಿಕ್ ಆದರೂ ಹಾಕ್ಬೋದು. ಇಲ್ಲಿ ಇದನ್ನು ಅಂಟಿಸ್ಬೇಕು. ಈ ರೀತಿ ಅಂಟಿಸ್ಬಿಟ್ಟು ಈ ರೀತಿಯಾಗಿ ಇಡ್ಬೋದು. ಸೊ ಇದೆಲ್ಲ ಸಪ್ರೇಟೇ ನಿಮಗೆ ಸ್ಟೋರಲ್ಲಿ ಸಿಗುತ್ತೆ. ತಂದುಬಿಟ್ಟು ಫೆವಿಕ್ವಿಕ್ ಹಾಕಿರೋದು ಇದೆಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತೇಳಿ. ಸೊ ನೆಕ್ಸ್ಟ್ ನಾನು ಯಾವ ರೀತಿ ಕಳ್ಸೋಕ್ಕೆ ರೆಡಿ ಮಾಡಬೇಕು ಅಂಥೇಳಿ, ಸೀರೆ ಉಡ್ಸೋದಾಗಿರ್ಬೋದು, ಇಲ್ಲ ಬ್ಲೌಸ್ ಪೀಸಲ್ಲೇ ಯಾವ ರೀತಿ ಉಡ್ಸೋದು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.